ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ 12ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಸಮುದಾಯದ ಎಲ್ಲಾ ಮುಖಂಡರು ಸೇರಿ ಆಚರಿಸಿದರು. ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. ನೀವೇ ಹೇಳಿ ಸಮುದಾಯದ ಎಲ್ಲಾ ಮುಖಂಡರು ಒಗ್ಗಟ್ಟಾಗಿ ಶ್ರೀಗಳ ಆದರ್ಶದ ಮಾರ್ಗಗಳನ್ನು ಪಾಲಿಸುವ ಕುರಿತಾಗಿ ಪ್ರತಿಜ್ಞೆ ಮಾಡಿದ್ರು. ಈ ವೇಳೆ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಮಾತನಾಡಿ, ಶ್ರೀಗಳು ನಮ್ಮೆಲ್ಲರಿಗೂ ಆದರ್ಶಪ್ರಾಯದಂತೆ ಬದುಕಿದ್ದವರು. ಅವರ ಬದುಕು ನಮ್ಮಗಳಿಗೆ ಆದರ್ಶವಾಗಿದೆ. ಆದಿಚುಂಚನಗಿರಿ ಶ್ರೀಗಳು ಅವರ ಜೀವನ ಪರ್ಯಂತ ಎಲ್ಲಾ ಸಮಾಜದ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶ್ರೀಗಳ ಹೆಸರಿನಲ್ಲಿ ಆಗುತ್ತಿರುವ ಇನ್ನಷ್ಟು ವಿಸ್ತಾರವಾಗಬೇಕಿದೆ ಎಂದರು. ಸಮಾಜದ ಎಲ್ಲ ರಾಜಕೀಯ ಮುಖಂಡರು ಶ್ರೀಗಳ ಪುಣ್ಯ ಸ್ಮರಣೆಯೆಂದು ಅವರ ಧಾರ್ಮಿಕ ಸಾಮಾಜಿಕ ಕಾರ್ಯವನ್ನ ಕೊಂಡಾಡಿದರು. ಪರಮ ಪೂಜ್ಯ ಜಗದ್ಗುರು ಇಡೀ ವಿಶ್ವಕ್ಕೆ ಸಂತರನ್ನ ಪರಿಚಯಿಸಿದಂಥ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ವೈರವೈಕ್ಯವಾಗಿ ಇದೀಗ 12 ವರ್ಷ ಆಗಿದೆ. ಹಾಗಾಗಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಒಕ್ಕಲಿಗರ ಒಕ್ಕೂಟ ಹಾಗೂ ಸಮಾಜದ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ, ಎಲ್ಲ ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಆಚರಿಸಲಾಯಿತು. BGS ವೃತ್ತ ಎಂಬ ತುಮಕೂರಿನ ಹೃದಯ ಭಾಗದಲ್ಲಿರುವಂಥ ಈ ವೃತ್ತಕ್ಕೆ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಹೆಸರಿನಿಟ್ಟೈತೆ. ಈ ವೃತ್ತಕ್ಕೆ ಹೆಸರಿಟ್ಟಿರೋದಕ್ಕೆ ಒಂದು ಪುಣ್ಯ ಅಂತ ಭಾವಿಸ್ಬೋದು. ಇದೇ ರೋಡಲ್ಲಿ ಆದಿಚುಂಚನಗಿರಿಗೆ ಹೋಗ್ತೀವಿ, ಎಲ್ಲೋ ಒಂದು ಕಾಡಲ್ಲಿ ಬೆಂಗಳೂರಿಗೆ 150 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕಾಡಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ಇಡೀ ಜಗತ್ತು ನೋಡುವಂಥ ಬೃಹದಾಕಾರ ಆಗಿರುವಂಥ ಜಗಶ್ರೇಷ್ಠಕ ಮಠವನ್ನಾಗಿ ಪರಿವರ್ತನೆ ಮಾಡಿದಂಥ ಪುಣ್ಯಾತ್ಮರು ಯಾರಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು. ನಾಡಿನ ಹೆಸರಾಂತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಯವರು 12ನೇ ವರ್ಧಂತಿಯ ಮಹೋತ್ಸವವನ್ನು ನಮ್ಮ ತುಮಕೂರಿನಲ್ಲಿ ಇವತ್ತು ತುಮಕೂರು ನಗರದ BGS ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಯಾಕಂತಂದರೆ ಈ ನಾಡಿಗೆ ಶೈಕ್ಷಣಿಕ ರಂಗದಲ್ಲಿ 450ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಈ ನಾಡಿನಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವಂಥ ಬಾಲಗಂಗಾಧರ ಸ್ವಾಮೀಜಿಯವರು ಅನ್ನದಾಸ ಇರ್ಬೋದು, ಶೈಕ್ಷಣಿಕ ದಾಸ ಇರ್ಬೋದು, ಎಲ್ಲ ವಿಚಾರದಲ್ಲೂ ಎಲ್ಲ ರಂಗದಲ್ಲೂ ಸಹ ನಮ್ಮ ಮಹಾಸ್ವಾಮೀಜಿಯವರು ಕೊಟ್ಟಂಥ ಕೊಡುಗೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಪ್ರತಿಯೊಬ್ಬರು ಗೊತ್ತಿರತಕ್ಕಂಥ ವಿಚಾರ. ಅಂಥ ಮಹಾಸ್ವಾಮೀಜಿ ನಮ್ಮ ಸಮಾಜದ ಹೆಮ್ಮೆಯ ಸ್ವಾಮೀಜಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವೆಲ್ಲ ಭಾಳ ಹೆಮ್ಮೆ ಪಡ್ತೀವಿ. ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ತುಮಕೂರು ನಗರ ಶೈಕ್ಷಣಿಕವಾಗಿ ಭಾಳ ಮುಂದುವರೆದ ನಗರ. ಈ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆಸೆಯಂತೆ ತುಮಕೂರು ನಗರದ ಮಂಚಕೊಂಪೈನಲ್ಲಿ ಈಗಾಗಲೇ ಒಂದು ಶೈಕ್ಷಣಿಕ ನಮ್ಮ ಆದಿಚುಂಚನಗಿರಿ ಮಠದಿಂದ ಕಾಲೇಜಾಗಲೇ ಪ್ರಾರಂಭ ಆಗೋ ನಿಟ್ಟಿನಲ್ಲಿ ಕಟ್ಟಡ ಕೆಲಸ ನಡೀತಾ ಇದೆ. ತುಮಕೂರು ನಗರದ BGS ವೃತ್ತದಲ್ಲಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳಲ್ಲಿ ಇವತ್ತು ಎಲ್ಲ ಸಮುದಾಯದ ಮುಖಂಡರುಗಳು, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಜನಾಂಗದ ಇತರೆ ಬೇರೆಶ್ವರ ಎಲ್ಲ ಜನಾಂಗ ಸೇರಿ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸ್ವಾಮೀಜಿಯವರ 12ನೇ ಪುಣ್ಯತಿಥಿಯನ್ನು ಸಮರ್ಪಣೆ ಮಾಡಿದ್ದೀವಿ. ಇವತ್ತು ನಮ್ಮ ಧರ್ಮಗುರುಗಳಾದಂಥ ಶ್ರೀ 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 ಬಾಲಗಂಗಾಧರ ಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ಸೂರ್ಯಾಗಿ ಇಡೀ ಸಮಾಜದ ಎಲ್ಲೆಡೆ ನಡೀತಾರೆ. ಇವತ್ತು ನಮ್ಮ ಸ್ವಾಮೀಜಿಗಳು ನಮಗೆಲ್ಲ ಅವರ ಹಾದಿಯನ್ನು ಬಿಟ್ಟುಕೊಂಡಿದ್ದಾರೆ. ಅವರ ಹಾದಿಯಲ್ಲಿ ನಾವು ಸಾಗಬೇಕಾಗಿದೆ. ಅವರ ಸಮಾಜ ಸೇವೆ, ಅವರ ಕಳಕಳಿಯ ಹಾದಿಯಲ್ಲಿ ನಾವು ಸಾಗಬೇಕಾಗಿದೆ. ಆ ಪ್ರಯತ್ನವನ್ನು ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವರ ಆಶೀರ್ವಾದ ಯಾವತ್ತೂ ಶಾಶ್ವತವಾಗಿ ನಮಗೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಈ ವೇಳೆ ಸಮುದಾಯದ ಎಲ್ಲ ಮುಖಂಡರು ರಾಜಕೀಯ ಮರೆತು ಶ್ರೀಗಳ ಹೆಸರಲ್ಲಿ ಒಂದಾಗಿದ್ದು ವಿಶೇಷ ಎನಿಸಿತು. ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಇಂದು ದಿಢೀರನೆ ಮಾನ್ಯ ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ತುಮಕೂರು ಮಹಾನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಿಢೀರನೆ ಮಹಾನಗರ ಪಾಲಿಕೆ ಕಚೇರಿಗೆ ಸಚಿವರು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ದಾಖಲೆಗಳು ಪರಿಶೀಲಿಸಿ ನಗರದಲ್ಲಿ ಪ್ರಗತಿಯಲ್ಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಹಿತಿ ಕಲೆ ಹಾಕಿದರು. ಬಳಿಕ ಮಾತನಾಡಿದ ಅವರು, ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಆಸ್ತಿ ನೋಂದಣಿಗೆ ಸಂಬಂಧಿಸಿದಂತೆ ವಿಳಂಬವಾಗುತ್ತಿದ್ದು 500 ಅರ್ಜಿಗಳ ವಿಲೇವಾರಿ ಬಾಕಿ ಇದೆ. ಶೀಘ್ರವೇ ವಿಲೇವಾರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಅದರಲ್ಲಿ ಸುಮಾರು 6100 ಅಪ್ಲಿಕೇಶನ್ಸನ್ನು ಅವರು ಪ್ರೊಸೆಸ್ ಮಾಡಿದ್ದಾರೆ. ಇನ್ನೊಂದು 506, 509 ಅಪ್ಲಿಕೇಶನ್ಸ್ ಮಾತ್ರ ಪೆಂಡಿಂಗ್ ಇದೆ.
ಅದನ್ನು ಕೂಡ ಭಾಳ ಶೀಘ್ರವಾಗಿ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಒಂದು ಅಪ್ಲಿಕೇಶನ್ ಬಂದರೆ ಅದನ್ನು ರಿಸೀವ್ ಮಾಡೋದ್ರಿಂದ ಹಿಡಿದು ಸ್ಕ್ಯಾನಿಂಗ್ ಮಾಡೋದ್ರಿಂದ ಹಿಡಿದು ಅದಕ್ಕೆ ಡೇಟಾ ಎಂಟ್ರಿ ಮಾಡಿ ಆ ಪ್ರೊಸೆಸ್ ಇಡೀ ಮಾಡಬೇಕಂದ್ರೆ 30 ದಿವಸ ಬೇಕಾಗ್ತದೆ ಒಂದು ಅಪ್ಲಿಕೇಶನ್ಸ್ಗೆ. ನಾನೇ ಖುದ್ದಾಗಿ ಈಗ ಅಲ್ಲಿ ನೋಡಿದ್ದೇನೆ. ಆದ್ದರಿಂದ ಅದನ್ನು ಇನ್ನೂ ಹೆಚ್ಚು ತ್ವರಿತವಾಗಿ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಮಾಡೋದಕ್ಕೆ ಈಗ 500 ಪೆಂಡಿಂಗ್ ಇದೆ ಅಷ್ಟೇ, ಅದನ್ನು ಮಾಡ್ತಾರೆ. ಡಾಟಾ ಎಂಟ್ರಿ ಈಗ ಏನು ಸರ್ಕಾರಿ ಆಸ್ಪತ್ರೆಗೆ ಡಾಟಾ ಎಂಟ್ರಿ ಮಾಡೋರಿಗೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ಅದು ವಿಚಾರ ಮಾಡಿ ಕೊಡ್ಸೋಣ. ಸರ್ ಡಿನ್ನರ್ ಪಾರ್ಟಿ ಯಾವಾಗ ಒಂದು ಅಪ್ಲಿಕೇಶನ್ ನಾನೇ ಖುದ್ದಾಗಿ ಈಗ ಅಲ್ಲಿ ನೋಡಿದ್ದೇನೆ. ಆದ್ದರಿಂದ ಅದನ್ನು ಇನ್ನೂ ಹೆಚ್ಚು ತ್ವರಿತವಾಗಿ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಮಾಡೋದಕ್ಕೆ ಈಗ 500 ಪೆಂಡಿಂಗ್ ಇದೆ ಅಷ್ಟೇ, ಅದನ್ನು ಮಾಡ್ತಾರೆ. ಡಾಟಾ ಎಂಟ್ರಿ ಈಗ ಏನು ಸರ್ಕಾರಿ ಆಸ್ಪತ್ರೆಗೆ ಡಾಟಾ ಎಂಟ್ರಿ ಮಾಡೋರಿಗೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ಕೊಡ್ಸೋಣ. ಸರ್ ಡಿನ್ನರ್ ಪಾರ್ಟಿ ಯಾವಾಗ ಡಿನ್ನರ್ ತುಮಕೂರು ನಗರದ ಸರ್ವೋದಯ ಪ್ರೌಢಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿನೂತನವಾಗಿ ಆಚರಣೆ ಮಾಡಲಾಯಿತು. ತುಮಕೂರು ನಗರದ ಸರ್ವೋದಯ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಒಂದು ಮುಷ್ಟಿ ಧಾನ್ಯವನ್ನ ಸಂಗ್ರಹಿಸುವ ಮೂಲಕ ಸಂಕ್ರಾಂತಿ ಸಂಭ್ರಮವನ್ನ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮವನ್ನ ಆಚರಣೆ ಮಾಡಲಾಗುತ್ತಿದ್ದು, ಈ ಕುರಿತಾಗಿ ಅಮೋಕ್ ಟಿವಿ ಜೊತೆ ಮಾತನಾಡಿದ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಲಿಸುವ ಉದ್ದೇಶ ಒಳಗೊಂಡಿದೆ. ಹಾಗೂ ಇದು ಸುಗ್ಗಿ ಹಬ್ಬವಾಗಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಂದಲೂ ಒಂದು ಹಿಡಿ ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಮೂಲಕ ಹಬ್ಬಕ್ಕೆ ಒಂದು ಅರ್ಥವನ್ನ ಕಲ್ಪಿಸುವ ಉದ್ದೇಶ ಹೊಂದಿವೆ. ಸಂಗ್ರಹವಾದ ದವಸ ಧಾನ್ಯವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನಾಥಾಶ್ರಮಗಳಿಗೆ ನೀಡಲು ತೀರ್ಮಾನಿಸಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಸಹಕಾರ ಮನೋಭಾವ ಬೆಳೆಯುವಂತೆ ಮಾಡಲಾಗುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ. ಇವತ್ತು ಸಹ ಅದೇ ಥರ ಎಲ್ಲ ಮಕ್ಕಳಿಂದ ಧಾನ್ಯ ಸಂಗ್ರಹ ಮಾಡಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇದು ಎರಡು ವಿಚಾರಗಳನ್ನು ಇಟ್ಟುಕೊಂಡು ಹಬ್ಬ ಆಚರಣೆ ಮಾಡ್ತೀವಿ. ಒಂದು ಆಚರಣೆ ಆದರೆ ಎರಡನೇ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಬೇಕು ಅಂತ, ಒಂದು ಮಗು ಒಂದು ಮುಷ್ಟಿ ಅನ್ನೋ ಕಾನ್ಸೆಪ್ಟ್ನಲ್ಲಿ ಎಲ್ಲ ಮನೆಗಳಿಂದ ಮಕ್ಕಳ ಕಡೆಯಿಂದ ಧಾನ್ಯ ಸಂಗ್ರಹ ಮಾಡಿದ್ದೀವಿ. ಆ ಮಾಡಿರುವಂಥ ಧಾನ್ಯಕ್ಕೆ ಇವತ್ತು ರೈತ ದಂಪತಿಗಳು ಪೂಜೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಈ ವೃದ್ಧ ದಂಪತಿಗಳನ್ನು ಕರೆಸಿ ಅವರಿಗೆ ದಂಪತಿ ಪೂಜೆ ಮಾಡ್ತಾ ಇದ್ದೀವಿ. ಮತ್ತು ಕನ್ಯಾ ಮುತ್ತೈದೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಮಾಡೋ ಮುಖಾಂತರ ಆ ಮಕ್ಕಳಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವು ಮೂಡಿಸಬೇಕು. ಮತ್ತು ಹಾಗೆ ಏನು ಸಂಗ್ರಹ ಆಗಿದೆ ದವಸ ಅದನ್ನು 3 ಅನಾಥಾಶ್ರಮಗಳಿಗೆ ತೊಗೊಂಡೋಗಿ ಕೊಟ್ಟು ಬರ್ತಾರೆ. ಗೋಪೂಜೆಯೊಂದಿಗೆ ಗಣೇಶನ ಪೂಜೆಯೊಂದಿಗೆ ಪ್ರಾರಂಭ ಆದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದು ಹಾಗೆ ಮುಂದುವರೆದು ಇವತ್ತೀಗ ಕನ್ಯಾ ಪೂಜೆ ನಡೀತಾ ಇದೆ. ಇದಾದ ಮೇಲೆ ಇನ್ನೂ ಬೇರೆ ಬೇರೆ ಆಚರಣೆಗಳು ಮಾಡ್ತಾ ಹೋಗ್ತೀವಿ. ಅಂದರೆ ಮಕ್ಕಳಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ಮತ್ತು ಒಂದು ಸಂಸ್ಕಾರ ಎರಡನ್ನೂ ಕೊಡಬೇಕು ಅನ್ನೋದು ಇದರ ಅಪೇಕ್ಷೆ. ಹೋದ ವರ್ಷವೂ ಸಹ ಸುಮಾರು 5 ಕ್ವಿಂಟಾಲ್ ದವಸ ಸಂಗ್ರಹ ಆಗಿತ್ತು. ಅದನ್ನು 3 ಅನಾಥಾಶ್ರಮಗಳಿಗೆ ಹೋಗಿ ಕೊಟ್ಟು ಬಂದವು. ಇವತ್ತು ಹಾಗೇನೇ ಇದೇ ಥರ ಸಂಗ್ರಹದ ವಸ್ತುವನ್ನು ನಾವು ಅನಾಥಾಶ್ರಮಗಳಿಗೆ ಮಕ್ಕಳೇ ತೊಗೊಂಡೋಗಿ ಕೊಟ್ಟು ಬರ್ತಾರೆ. ಅದು ವಿಶೇಷ ಇದರದು. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತೇಳಿ, ನಾನು ಇಲ್ಲಿ ಮುಖ್ಯೋಪಾಧ್ಯಾಯನೇ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಸಂಕ್ರಾಂತಿ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದು, ಇದರಿಂದ ನಮ್ಮ ಹಳ್ಳಿ ಸೊಗಡಿನ ಜೀವನವನ್ನ ಮೆಲುಕು ಹಾಕಲು ಹಾಗೂ ಗ್ರಾಮೀಣ ಬದುಕನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಹೆಸರು ರಾಧಾ ಅಂತೇಳಿ. ನಾವು ಇವತ್ತು ಮಕರ ಸಂಕ್ರಾಂತಿನ ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಹೋದ ಸಲನೂ ನಾವು ಆಚರಿಸಿದ್ವಿ, ಪ್ರತಿ ಸಲನೂ ಆಚರಿಸ್ತಾನೆ ಇದ್ದೀವಿ. ಈ ಸಲ ಏನು ವಿಶೇಷ ಅಂದರೆ ಈ ಸಲ ಮಕ್ಕಳೇ ಇಷ್ಟೆಲ್ಲ ಮಾಡಿ ರಾಶಿ ಎಲ್ಲ ಪ್ರತಿ ವರ್ಷ ಧಾನ್ಯದ ಸಂಕ್ರಾಂತಿ ಸಂಭ್ರಮದಲ್ಲಿ ಗೋಪೂಜೆ, ಮುತ್ತೈದೆ ಪೂಜೆ ಹಾಗೂ ರಾಶಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ವೇಳೆ ಶಾಲೆಯ ಎಲ್ಲ ಶಿಕ್ಷಕರು, ಬೋಧಕೇತರು, ಸಿಬ್ಬಂದಿಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಚೇತನ್ ಜೊತೆ ಪ್ರವೀಣ್ ಕುಮಾರ್ ಎನ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ಸಂಜಯ್ ನಗರ ಮೈದಾಳ ರಸ್ತೆ ಕ್ಯಾತ್ಸಂದ್ರದಲ್ಲಿ ಶ್ರೀ ಮಣಿಕಂಠ ಭಕ್ತ ಮಂಡಳಿ ವತಿಯಿಂದ 16ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಭಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು. ಬನ್ನಿ ಮರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಂಜಯ್ ನಗರ ಮೈದಾಳ ಕ್ರಾಸ್ ಕ್ಯಾತ್ಸಂದ್ರದಲ್ಲಿ 16ನೇ ವರ್ಷದ ಅದ್ದೂರಿ ಅಯ್ಯಪ್ಪ ಸ್ವಾಮಿ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಶ್ರೀ ನಟರಾಜ್ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಅಯ್ಯಪ್ಪ ಭಜನಾ ಮಂಡಳಿ ವತಿಯಿಂದ ಅಯ್ಯಪ್ಪನ ಕೀರ್ತನೆಗಳಿಗೆ ಮಾಲಾಧಾರಿಗಳು ಹೆಜ್ಜೆ ಹಾಕಿದ್ರು. ಅಯ್ಯಪ್ಪನ ಮೂರ್ತಿಯು ಬನ್ನಿ ಮರದ ಅಡಿಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದು, ಆರಂಭದ ದಿನದಿಂದಲೇ ಪೂಜೆ ಭಜನೆ ನಡೆಯುತ್ತಿದ್ದು, ಈ ದಿನ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ವಿನಿಯೋಗ ಮಾಡಲಾಯಿತು. ಇಲ್ಲಿಂದ 16 ವರ್ಷದಿಂದ ಇಲ್ಲಿಗೆ ಬಂದು 16 ವರ್ಷ ಆಯಿತು. ಇಲ್ಲಿಂದ ಒಂದು ಮಣಿಕಂಠ ಭಕ್ತ ಮಂಡಳಿ ಅಂತ ಸ್ಟಾರ್ಟ್ ಮಾಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಏನೋ ಒಂದು ನಮ್ಗೆ ಆಶೀರ್ವಾದ ಮಾಡೋದ್ರಿಂದ ಭಜನೆ ನಡೆಸ್ಕೊಂಡು ಹೋಗ್ತಿದ್ದೀವಿ. ಬೇರೆ ಎಲ್ಲ ಮಾಡ್ತಿದ್ದೋ, ಅಲ್ಲಿಂದ ಇಲ್ಲಿಗೆ ಬಂದು 15 ವರ್ಷ 16 ವರ್ಷ ಆಯ್ತು. ಇವತ್ತಿಗೆ ದೇವರ ಆಶೀರ್ವಾದದಲ್ಲಿ ಇದೊಂದು ಜಾಗ ಸಿಕ್ಕಿದೆ. ಇದು ಪಾರ್ಕಲ್ಲಿರೋ ಜಾಗ. ಒಂದು ಅಯ್ಯಪ್ಪ ಸ್ವಾಮಿ ಗುಡಿ ಮಾಡಿ ಇಲ್ಲೇ ಒಂದು ದೇವಸ್ಥಾನ ಮಾಡಿ ಇನ್ನೂ ಏನೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಅಯ್ಯಪ್ಪನ ಶಕ್ತಿ ಕೊಟ್ಟರೆ, ಅಯ್ಯಪ್ಪನ ಶಕ್ತಿ ಇರಬೇಕು, ಜನಗಳು ಎಲ್ಲ ಆಶೀರ್ವಾದ ಮಾಡಿ ಎಲ್ಲ ಒಂದಾಗಿದ್ದರೆ ಇಲ್ಲೊಂದು ದೇವಸ್ಥಾನ ಮಾಡಿ ತುಂಬ ಅಯ್ಯಪ್ಪನ ಇನ್ನೂ ಅದ್ದೂರಿಯಾಗಿ ನೋಡಬೇಕು ಅಂತ ಆಸೆ ಇದೆ. ಇವಾಗ ಅಯ್ಯಪ್ಪನ ಕೃಪೆಯಿಂದ ಏನೋ ಭಜನೆ ಕಾರ್ಯಕ್ರಮ, ಅನ್ನದಾನ, ದಾಸ ಅದು ಇವು ನಡೀತಾ ಇದೆ ವರ್ಷ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಸಂಜಯ್ ನಗರ ಕ್ಯಾತ್ಸಂದ್ರದಲ್ಲಿ ಒಂದು 13-14 ವರ್ಷಗಳ ಹಿಂದೆ ಬರೀ 50 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಹಾಕೊಂಡು ಒಂದು ಭಜನೆ ಕಾರ್ಯಕ್ರಮ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅಯ್ಯಪ್ಪನ ಅನುಗ್ರಹದಿಂದ ಲಕ್ಷಾಂತರ ರೂಪಾಯಿ ಹಾಕೊಂಡು ಒಂದು ಭಜನೆ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಅಯ್ಯಪ್ಪ ಆ ರೀತಿ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅಷ್ಟೇ ನಮಗೆ ಸಂತೋಷ. ಇಲ್ಲಿ ನಮಗೆ ಜಗದೀಶ್ ಸ್ವಾಮಿಗಳು ಹಾಗೂ ಇಲ್ಲಿನ ನಾಗರಿಕರು ಎಲ್ಲರೂ ಸ್ಪಂದಿಸ್ತಾರೆ. ವರ್ಷದಲ್ಲಿ 15 ದಿನ 20 ದಿನ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತೀವಿ. ಪ್ರತಿ ವರ್ಷವೂ ಭಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ಎಲ್ಲರೂ ಸೇರ್ಕೊಂಡು ಎಲ್ಲರ ಕೈಗೂಡಿ ಗ್ರಾಮಸ್ಥರು, ಇಲ್ಲಿನ ಸಂಜಯ್ ನಗರದ ಗ್ರಾಮಸ್ಥರು ಎಲ್ಲರೂ ನಮಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕಾಗಿ ಎಂದಿನಂತೆ ಈ ವರ್ಷವೂ ಸಹ 16ನೇ ವರ್ಷದ ಯಾತ್ರೆ ಮಾಡುತ್ತಿರುವ ಬಸವರಾಜು ಸ್ವಾಮಿ ಹಾಗೂ ದುಷ್ಯಂತ ಧ್ರುವ ಸ್ವಾಮೀಜಿಗಳಿಗೆ ಭಕ್ತ ಮಂಡಳಿಯ ವತಿಯಿಂದ ಶುಭ ಕೋರಿದ್ರು. ಮಣಿಕಂಠ ಭಕ್ತ ಮಂಡಳಿ ಅಧ್ಯಕ್ಷರಾದ ಜಗದೀಶ್ ಹಾಗೂ ಪದಾಧಿಕಾರಿಗಳಾದ ಬಸವರಾಜ್, ಮಂಜುನಾಥ್ ಜಾಗ್ವಾರ್ ಹಾಗೂ ಸತೀಶ್ ಬಂಡೆ ಹಾಗೂ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಮೈಸೂರಿನ ಮಾದರಿಯಲ್ಲಿ ತುಮಕೂರಿನಲ್ಲಿ ದಸರಾ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ರಾಜ್ಯ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಭಾನುವಾರ ರಾತ್ರಿ ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ದಸರಾ ಹಮ್ಮಿರ ಬಿರುದು ನೀಡಿ ಸನ್ಮಾನಿಸಲಾಯಿತು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಬಳಗ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 30ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಭಜನಾ ಮಹೋತ್ಸವ ಸಂದರ್ಭದಲ್ಲಿ ಅಯ್ಯಪ್ಪ ಭಕ್ತ ಬಳಗ ಅಧ್ಯಕ್ಷ ಪ್ರತಾಪ್ ಗುರುಸ್ವಾಮಿ ನೇತೃತ್ವದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬೆಳ್ಳಿ ಕತ್ತಿ ನೀಡುವ ಮೂಲಕ ಅದ್ದೂರಿಯಾಗಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಯ್ಯಪ್ಪ ಸ್ವಾಮಿಗೆ ಸ್ವತಃ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಅಯ್ಯಪ್ಪ ಸ್ವಾಮಿಗೆ ಕೋಟ್ಯಾಂತರ ಜನರು ಭಕ್ತಿ ಪರವಳರಾಗುತ್ತಿರುವುದು ನೋಡಿದರೆ ಆ ಸ್ವಾಮಿಯ ಶಕ್ತಿ ನಿಜಕ್ಕೂ ಮೆಚ್ಚುವಂತದ್ದು ಅಂತ ಹೇಳಿದರು. ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಎಷ್ಟು ಮಾತನಾಡಿದರೂ ಕಡಿಮೆ. ಭಗವಂತನ ಬಗ್ಗೆ ನಾವು ಏನಾದರೂ ಮಾತನಾಡೋದಕ್ಕಾಗುತ್ತಾ? ಯಾವ ವರ್ಣನೆಯನ್ನು ಮಾಡಿದರೂ ಕೂಡ ಕಡಿಮೆ ಆಗ್ತದೆ. ಅನೇಕ ಆಧುನಿಕತೆಯ ಮಧ್ಯೆ ಕೂಡ ಇಡೀ ವಿಶ್ವ ಗಮನಿಸುವಂಥ ರೀತಿಯಲ್ಲಿ ಆ ಅಯ್ಯಪ್ಪ ಸ್ವಾಮಿ ಅಲ್ಲಿ ನೆಲೆಸಿದ್ದಾನೆ, ಶಬರಿಮಲೆಯಲ್ಲಿ ನೆಲೆಸಿದ್ದಾನೆ. ನಾನು 4 ದಿನಗಳ ಹಿಂದೆ ಮಲೇಷ್ಯಾದ ಕೋಲಾಲಂಪುರದಿಂದ ಫ್ಲೈಟಿಗೆ ಬರ್ತಾ ಇದ್ದೆ. ಏರ್ಪೋರ್ಟಿಗೆ ಬಂದೆ. ಕೋಲಾಲಂಪುರ್ ಏರ್ಪೋರ್ಟಲ್ಲಿ ಬಂದಾಗ ಒಂದು 20 ಜನ ಸ್ವಾಮಿಗಳು ಅಲ್ಲಿಂದ ಮಲೇಷ್ಯಾದಿಂದ ಬೆಂಗಳೂರಿಗೆ ನಾ ಬಂದ ಫ್ಲೈಟಲ್ಲೇ ಬಂದರು. ನಾನು ಅವ್ರಿಗೆ ಕೇಳಿದೆ, ಎಲ್ಲಿ ಹೊರಟಿದ್ದೀರಿ? ಅವ್ರು ಹೇಳಿದ್ರು, ಶಬರಿಮಲೆಗೆ ಹೊರಟಿದ್ದೇವೆ, ನೇರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹೋಗ್ತೇವೆ. ಗಮನ ಸೆಳೆಯುವಂಥ ರೀತಿಯಲ್ಲಿ ಇವತ್ತು ಆ ಸ್ವಾಮಿ ಅಲ್ಲಿ ನೆಲೆಸಿದ್ದಾನೆ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಿದ್ದಾನೆ. ಇನ್ನು ವೀರಶೈವ ಮುಖಂಡರೂ ಆದ ರಾಷ್ಟ್ರೀಯ ಅಧ್ಯಕ್ಷ ಟಿಬಿ ಶೇಖರ್, ಎಸ್ಪಿ ಅಶೋಕ್, ಕಾಂಗ್ರೆಸ್ ಮುಖಂಡ ಪಾಲೆಚಂದ್ರ, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಆರ್ ರಾಮಚಂದ್ರ,
ಯುವ ಮುಖಂಡ ಪ್ರೇಮ್ ಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತೂರು. ಶಿಡ್ಲಘಟ್ಟದ ಕಂದಾಯ ಇಲಾಖೆಗೆ ಸಂಬಂಧಿಸಿ ಹಳೆಯ ದಾಖಲೆಗಳು ಪಡೆಯಲು ಈ ಹಿಂದೆ ರೈತರು ಮತ್ತು ಭೂಮಾಲೀಕರು ಸಾಕಷ್ಟು ಸಮಸ್ಯೆ ಎದುರಿಸಿದ್ದು, ಹಳೆಯ ದಾಖಲೆಗಳು ಸ್ಕ್ಯಾನ್ ಆಗಿ ಡಿಜಿಟಲೀಕರಣವಾಗುತ್ತದೆ, ಭೂ ದಾಖಲೆಗಳು ಸುರಕ್ಷಿತವಾಗಿರುತ್ತದೆ ಅಂತ ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ದಾರೆ. ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಹಳೆಯ ಭೂ ದಾಖಲೆಗಳು ಸ್ಕ್ಯಾನ್ ಮಾಡಿ ಆನ್ಲೈನ್ನಲ್ಲೇ ಲಭ್ಯವಾಗುವಂತಹ ವ್ಯವಸ್ಥೆಗೆ ಈಗಾಗಲೇ ಭೂ ಸುರಕ್ಷಾ ಯೋಜನೆ ಮೂಲಕ ಚಾಲನೆ ನೀಡಿದೆ. ಇದರಿಂದ ರೈತರು ಮತ್ತು ಭೂ ಮಾಲೀಕರ ದಾಖಲೆಗಳು ಸುರಕ್ಷಿತವಾಗಿರುತ್ತವೆ. ತಾಲೂಕಿನಲ್ಲಿ ಸುಮಾರು 95 ಲಕ್ಷ ಪ್ರತಿಗಳು ಸ್ಕ್ಯಾನ್ ಮಾಡುವ ಕಾರ್ಯ ಆರಂಭವಾಗಿದೆ ಎಂದರು. ಕಂದಾಯ ಇಲಾಖೆ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂ ಸುರಕ್ಷಾ ಅನ್ನೋ ಒಂದು ಯೋಜನೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಂದಾಯ ಕಚೇರಿಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ, ಈ ಒಂದು ಯೋಜನೆ ಇವತ್ತು ಏನು ರೆವಿನ್ಯೂ ದಾಖಲೆಗಳು ಸಂಬಂಧಪಟ್ಟಂತೆ ಹಿಂದೆ ರೈತರು ಮತ್ತು ಭೂ ಮಾಲೀಕರು ಭಾಳಷ್ಟು ತೊಂದರೆ ಆಗಿತ್ತು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ರೈತರಿಗೆ ಮತ್ತು ಭೂ ಮಾಲೀಕರಿಗೆ ಅನುಕೂಲ ಆಗುವ ಅನ್ನೋ ನಿಟ್ಟಿನಲ್ಲಿ ಇವತ್ತು ಭೂ ಸುರಕ್ಷಾ ಅಂತ ಒಂದು ಯೋಜನೆಯನ್ನು ಇವತ್ತು ಪ್ರತಿ ದಾಖಲೆಗಳನ್ನ ಇವತ್ತು ಸ್ಕ್ಯಾನ್ ಮಾಡಿ ಪ್ರತಿ ರೈತರಿಗೆ, ಸಾರ್ವಜನಿಕರಿಗೆ ಇವತ್ತು ಆನ್ಲೈನಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು. ಇನ್ನು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಮಾತನಾಡಿ, ಎ ಮತ್ತು ಬಿ ವರ್ಗದ 2 ಕ್ಯಾಟಗರಿಯಲ್ಲಿ ದಾಖಲೆಗಳು ಸ್ಕ್ಯಾನ್ ಆಗುತ್ತವೆ. ಎ ಕ್ಯಾಟಗರಿಯ ಮಂಜೂರಾತಿ ದಾಖಲೆಗಳು, ಶಾಶ್ವತವಾದ ದಾಖಲೆಗಳು, ಹಳೆಯ ಪಹಣಿ ಎಲ್ಲ ದಾಖಲೆಗಳನ್ನು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡುವ ಕಾರ್ಯ ಆರಂಭವಾಗಿದೆ. ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆ ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಇದರಿಂದ ದಾಖಲೆಗಳು ಹಾಳಾಗುವುದಿಲ್ಲ ಎಂದರು. 2 ಹಂತ ಇದೆ. ಒಂದು ಸ್ಕ್ಯಾನ್ ಮಾಡೋವಂಥದ್ದು, ನಂತರ ಅದನ್ನು ಅಪ್ಲೋಡ್ ಮಾಡೋವಂಥದ್ದು ವೆಬ್ಸೈಟಲ್ಲಿ. ಸೊ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋಂಥದ್ದು, ಸ್ಕ್ಯಾನು ಮಾಡಿದ ನಂತರ ಅಪ್ಲೋಡ್ ಮಾಡಲಿಕ್ಕೆ ಇವತ್ತು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಪ್ಲೋಡು ಪ್ಯಾರಲಲ್ಲಿ ಆಗುತ್ತೆ. ಸೊ ಎಲ್ಲ ನಮ್ಮದು ಪೂರ್ಣ ಆದಾಗ, ಮ್ಯಾಕ್ಸಿಮಮ್ ಪೂರ್ಣ ಆದಮೇಲೆ ಗೌರ್ಮೆಂಟು ಅದಕ್ಕೊಂದು ದಿನಾಂಕ ನಿಗದಿ ಮಾಡಿ ಪಬ್ಲಿಕ್ಗೆ ಅದನ್ನು ಕೂಡ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿ ಇನಾಗ್ರೇಷನ್ ಮಾಡಿ ಸಾರ್ವಜನಿಕರಿಗೆ ಅರ್ಪಣೆ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ಹಕ್ಕು ದಾಖಲೆ ಶಿರಸ್ತೆದಾರ್ ಆಸಿಯಾಬಿ, ಶಾಸಕರ ಆಪ್ತರಾದ ಶಾದುರ್ ರಘು, ತಾಲೂಕು ಕಚೇರಿ ಸಿಬ್ಬಂದಿ, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಸೋಂಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ 5 ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ 12 ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಜಯ ಗಳಿಸಿದ್ದಾರೆ. ಸೋಂಪುರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ವರ್ಗದ 5 ಸ್ಥಾನಗಳಲ್ಲಿ ಶಶಿಧರ್ 202 ಮತ, ಚಂದ್ರಶೇಖರ್ 148 ಮತ, ರಂಗನಾಥ್ ಸಿ 180 ಮತ, ಮಂಜುನಾಥ್ ಪಿ 178 ಮತ, ಗಂಗಾರುದ್ರಯ್ಯ 172 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಮೋಹನ್ ಕುಮಾರ್ 17 ಮತ, ಸಾಲಗಾರರ ಕ್ಷೇತ್ರದ ಹಿಂದುಳಿದ ವರ್ಗದ 2 ಸ್ಥಾನಗಳಿಗೆ ಕೆಂಪರಾಜು 204 ಮತ, ನಾರಾಯಣಪ್ಪ 11 ಮತ, ಮಹಿಳಾ ಮೀಸಲು ಕ್ಷೇತ್ರದ 2 ಸ್ಥಾನಗಳಿಗೆ ಚಿಕ್ಕಮಣಿ 118, ವೇದಾವತಿ 194 ಮತ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಗಂಗರಾಜು 182 ಮತ, ಪರಿಶಿಷ್ಟ ಪಂಗಡದ 1 ಸ್ಥಾನಕ್ಕೆ ಕೃಷ್ಣಮೂರ್ತಿ 205 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ನಂತರ ಜೆಡಿಎಸ್ ಮುಖಂಡ ಭಾರತೀಪುರ ಶ್ರೀನಿವಾಸ್ ಮಾತನಾಡಿ, ಸುಮಾರು 35 ವರ್ಷಗಳಿಂದ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ರು. ಈ ಬಾರಿ ಚುನಾವಣೆ ನಡೆದಿದ್ದು ಗೆಲುವು ಸಾಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ದು ಎಲ್ಲ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುವುದು ನಮ್ಮ ಮೊದಲ ಆದ್ಯತೆಯನ್ನ ರೈತರಿಗೆ ನೀಡಲಿದ್ದು, ಎಲ್ಲರೂ ಒಗ್ಗಟ್ಟಾಗಿ 5 ವರ್ಷ ಆಡಳಿತ ನಡೆಸಲು ನಾವೆಲ್ಲರೂ ಆಶಿಸುತ್ತೇವೆ ಎಂದರು. ಎಲ್ಲ ಹಿರಿಯರು ಸೇರಿಕೊಂಡು ನಮ್ಮ 9 ಸ್ಥಾನಗಳನ್ನ ಇವತ್ತು ಜಯಿಸಿದ ಮಾಡೋಕ್ಕೆ ಎಲ್ಲರೂ ಪ್ರಯತ್ನಿಸಿದ್ದಕ್ಕೆ ಇವತ್ತಿನ ಸಾಧ್ಯವಾಗಿದೆ. ಯಾಕೆಂದ್ರೆ ಒಬ್ರು ಮತ ಆಗಿದ್ರೆ ಇದು ಯಾಕೆ ಅಂತಂದ್ರೆ ಅವರು ನಿಮಗಿನ್ನ ನೀವೆಲ್ಲರೂ ಗೆದ್ದಿರೋರೆಲ್ಲರೂ ಅಷ್ಟೇ ಅವ್ರಿಗೆ ನೀವು ಧೈರ್ಯ ತುಂಬಬೇಕು. ಈ ಸರಿ ಆಯ್ತು, ನೆಕ್ಸ್ಟ್ ನಾವು ಇಟ್ಕೊಳ್ಳಲ್ಲ, ನಿಲ್ಲಿಸ್ತೀವಿ ಅಂತೇಳಿ ಎಲ್ಲ ಧೈರ್ಯ ತುಂಬಿ
ಸೋತಿರುವಂತ ನಮ್ಮ NDA ಕಾರ್ಯಕರ್ತರು ಯಾರು ಸೋತಿರುವಂತ ವ್ಯಕ್ತಿಗಳಿಗೆ ನೀವೆಲ್ಲರೂ ಅಷ್ಟೇ 9 ಜನ ನೀವೆಲ್ಲರೂ ಅಷ್ಟೇ ಧೈರ್ಯ ತುಂಬಬೇಕು. ಮುಂದಿನ ಸರಿಗಳೆಲ್ಲ ಸೂತಪ್ಪಿರ ಈ ಹಳ್ಳಿ ಕಡೆ ಗಾದಿ ಹೇಳ್ತಾರಲ್ಲ, ಸೂತಪ್ಪಿರ ಗೊಡ್ಡೆಲ್ಲ ಮುಂದಿನ ಸರಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ನೀವು ಮೊದಲನೇದಾಗಿ ಸೋತಿರುವಂತ ವ್ಯಕ್ತಿಗಳು ಮಂಜುನಾಥ್ ಎನ್ನಾರ್, ಬಂದಿಲ್ಲ, ರಮೇಶ್ ಆರ್, ಸತೀಶ, ಮೂವರಿಗೂ ಸಹ ನೀವು ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ವ್ಯಕ್ತಿ ಅಂತ ಹೇಳ್ತಾ ಅವ್ರಿಗೆ ನಾವು ಸಹ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಅವರು ಮೂವರು ಬಂದವರು. ನೂತನವಾಗಿ ಚುನಾಯಿತರಾದ ನಿರ್ದೇಶಕರನ್ನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ಬಿಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚಹಳ್ಳಿ ಜಯಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಗಂಗಯ್ಯ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತಿತರರು ಅಭಿನಂದಿಸಿದ್ರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.